ಹಾಯ್ ಹಲೋ ನಮಸ್ತೆ. ಫಾರ್ಮಸಿಸ್ಟ್ ಡೈಲಿ ರೋಟೀನ್ ಅಟ್ ವೀಕ್ ಡೇಸ್ ಡೇ 7. ಬೆಳಗ್ಗೆ ಎದ್ದ ತಕ್ಷಣ ಆಚೆ ಬಂದು ಮೈ ಮುರಿದ್ಬಿಟ್ಟು ಅಲ್ಲಿಂದ ಸೀದಾ ಮೇಲೆ ಹೋಗಿ ನನ್ನನ್ನು ನಾನು ನೋಡ್ಕೊಂತ ವಾಕ್ ಮಾಡೋಣ ಅಂತ ವಾಕ್ ಮಾಡಕ್ ಹೋದ್ರೆ ಹೂ ಸ್ಟಾಪ್ಡ್ ಯು? ಆಕಾಶದಲ್ಲಿ 2 ಗರುಡಗಳು ಕಿತ್ತಾಡ್ತಾ ಇದ್ವು. ಅದು ನೋಡಿ ಏನಪ್ಪ ಇದು ಏನಾಗ್ಬಿಡ್ತು ಅನ್ಕೊಂಡೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ರಕೃತಿಯಲ್ಲಿ ಇದೆಲ್ಲ ಕಾಮನ್ ಅಲ್ವಾ ಅಂತ ಹೇಳ್ಕೊಬಿಟ್ಟು ನನ್ನ ಪಾಡಿ ನಾನು ವಾಕ್ ಮಾಡ್ಕೊಂಡು ಅಲ್ಲಿಂದ ಕೆಳಗೆ ಬಂದು ಸೀದಾ ಕುಕ್ಕರಲ್ಲಿ ಅಕ್ಕಿ ಇಟ್ಕೊಂಡು ನೀರು ಹಾಕೊಂಡು ಮುಚ್ಚಿಟ್ಟೆ. ಆಮೇಲೆ ಕುಕ್ಕರ್ ವಿಜಿಲ್ ಹೊಡೆಯೋಕೆ ಕಾಯ್ತಾ ಇದ್ದೆ. ಅದೇನೋ ವಿಜಿಲ್ ಹೊಡಿತು. ಮುಖ ತೊಳ್ಕೊಂಡು ಆಚೆ ಬಂದು ಮತ್ತೆ ಮಾಡಿರೋ ಅಡುಗೆ ಇತ್ತಲ್ಲ ಅದನ್ನ ತಟ್ಟೆಗೆ ಹಾಕೊಂಡು ನನ್ನ ಫ್ರೆಂಡ್ ತುಪ್ಪ ತಂದಿದ್ದೆ ಅದನ್ನ ಹಾಕೊಂಡು ಊಟ ಮಾಡಿದೆ. ಆಮೇಲೆ ಅದೇ ವೈಟ್ ರೈಸ್ನ ಬಾಕ್ಸ್ ಹಾಕಿ ಮುಚ್ಚಿಟ್ಟೆ. ಅಲ್ಲಿಂದ ಈ ಥರ ರೆಡಿ ಆಗಿಬಿಟ್ಟು ಗಾಡಿ ಎತ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಟೆ. ಸೆಂಟ್ರಲ್ ಪೆಟ್ರೋಲ್ ಹಾಕ್ಸೋಣ ಅಂತ ನಿನ್ಸಿದ್ರೆ ಪೆಟ್ರೋಲ್ ನೋಡಿ ಇವತ್ತು ಜನ ಜಾಸ್ತಿ ಇದ್ರು, ಅದಕ್ಕೆ ಕಾಯ್ತಾ ಇದ್ದೆ. ಆಮೇಲೆ ಪೆಟ್ರೋಲ್ ಏನೋ ಹಾಕ್ಸ್ಕೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ಹೋಗಿದ್ದೇನೆ ಹಾಸ್ಪಿಟಲ್ಗೆ ಹೋಗಿ ಡೈರೆಕ್ಟಾಗಿ ಪಂಚ್ ಮಾಡಿ ನಾನು ಸೀದಾ IP ಫಾರ್ಮಸಿ ಒಳಗೆ ಹೋಗಿ ID ಕಾರ್ಡ್ ಹಾಕೊಂಡು ಶುರು ಮಾಡೋಣ ಕೆಲಸ ಅಂತ ಅನ್ಕೊಂಡ್ರೆ ಏನೋ ಕಡಿಮೆ ಅನಿಸ್ತಾ ಇತ್ತು. ಏನೋ ಬೇಕಣ, ಇರ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು IP ಫಾರ್ಮಸಿ ಒಳಗೆ ಹೋದೆ. ಇಂಡಿಯನ್ಸ್ ಏನಿಲ್ಲ ಅಂತ ಅಲ್ಲಿಂದ ಡೈರೆಕ್ಟಾಗಿ ಕ್ಯಾಂಟೀನ್ಗೆ ಹೋದೆ. ಕ್ಯಾಂಟೀನ್ಗೆ ಹೋಗಿ ಅವ್ರು ಕಾಫಿ ಕೊಟ್ಟರು. ಆ ಕಾಫಿನ ಕುಡ್ಕೊಂಡು ನಾನು ಮತ್ತೆ IP ಫಾರ್ಮಸಿಗೆ ಹೋದ್ರೆ ಇಂಡಿಯನ್ಸ್ ಏನಿಲ್ಲ ಅನ್ಕೊಂಡು ನೋಡ್ತೀನಿ ಇಷ್ಟೊಂದು ಬಂದ್ಬಿಟ್ಟವೆ. ಏನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕ್ಲಿಯರ್ ಮಾಡಿ ಕೆಳಗೆ ಹೋದೆ. ಕೆಳಗೋರ್ ಸಿಸ್ಟರ್ಸ್ ಎಲ್ಲ ರಂಗೋಲಿ ಹಾಕೊಂಡ್ ಕೂತವ್ರೆ. ಮುಂದೆ ಇನ್ನೇನು ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂಡು ಮಧ್ಯಾಹ್ನ ಆಗಿತ್ತು. ಅಷ್ಟರಲ್ಲಿ ಕ್ಯಾಂಟೀನ್ಗೆ ಹೋಗಿ ಬೆಳಗ್ಗೆ ತಂದಿದ್ದು ರೈಸ್ಗೆ ಕ್ಯಾಪ್ಸಿಕಮ್ ರೇವಿಸ್ಕೊಂಡು ಅದನ್ನ ತಿನ್ಕೊಂಡು ಅಲ್ಲಿಂದ ನಾನು ಸೀದಾ ಯಾರೋ ಕೇಳಿದ್ರು ಐಟಮ್ಸ್ ಕೊಡಬೇಕು ಅಂತೇಳಿ ಇನ್ವೆಂಟ್ರಿ ಸ್ಟೋರ್ಗೆ ಹೋದೆ. ಇನ್ವೆಂಟ್ರಿ ಸ್ಟೋರ್ ನೋಡಿ ಯಾವ ಥರ ಇದೆ ಅಂತ ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಬಂದು ನೆಮ್ಮದಿಯ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಸಡನ್ ಆಗಿ ಕರೆದ್ರು. ಏನಕ್ಕಪ್ಪ ಅಂತ ಹೋದ್ರೆ ನೆನ್ನೆ ರಿಸೀವ್ ಮಾಡಿ ಸ್ಟಾಕಲ್ಲಿ ಐಟಮ್ಸೇ ಮಿಸ್ಸಿಂಗು. ಕಲ್ ತಗೊಂಡೋಗಿ ಹಿಂದೆ ಇಟ್ಬಿಟ್ಟಿದ್ರು. ಆಮೇಲೆ ಸಿಕ್ತು, ಅದನ್ನ ತಗೊಂಡು ಬೆಳಗ್ಗೆ ಹೋಗಿ ID ಕ್ಲೋಸ್ ಮಾಡ್ಬೇಕಾದ್ರೆ ಕ್ಯಾಶ್ ನೋಡ್ಬಿಟ್ಟು ನಾವ್ ಯಾವಾಗಪ್ಪ ಡೈಲಿ ಇಷ್ಟೊಂದು ದುಡಿಯೋಣ ಅಂತ ಅಂದ್ಕೊಂಡೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಬಿಡಿ, ಪ್ರಿಂಟಿಂಗ್ ಮಿಷಿನ್ ನಮ್ಮ ಹತ್ರ ಇಲ್ಲ ಅಂತ ನೆನಪಾಗಿ ಮತ್ತೆ ಅಲ್ಲಿಂದ ನಾನು ಸೀದಾ ಮನೆ ಕಡೆ ಹೋಗ್ಬೇಕು ಅಂತೇಳಿ ಚೆಕ್ಔಟ್ ಮಾಡ್ಬಿಟ್ಟು ಆಚೆ ಬಂದೆ. ಮತ್ತೆ ಅಲ್ಲಿಂದ ಬಂದು ಸೀದಾ ಗಾಡಿ ಹತ್ಕೊಂಡು ಮನೆ ಕಡೆ ಹೊರಟೆ ನೋಡಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.